ವೀಕ್ಷಕರೇ, ಎಲ್ಲರಿಗೂ ಸರಸ್ವತಿ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ಈಗ ಆಲ್ರೆಡಿ ನಾವು ಹಿಂದಿನ ವಿಡಿಯೋದಲ್ಲಿ ರಿಸರ್ಚ್ ಅಂದರೆ ಏನು, ರಿಸರ್ಚಿನ ಮೇಜರ್ ಆಬ್ಜೆಕ್ಟಿವ್ಸ್ಗಳೇನು, ಉದ್ದೇಶಗಳೇನು, ಅದರ ಜೊತೆಗೆ ಟೈಪ್ಸ್ ಆಫ್ ರಿಸರ್ಚನ್ನ ಯಾವುದರ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡ್ತೀವಿ ಮತ್ತು 2 ಟೈಪ್ಸ್ ಆಫ್ ರಿಸರ್ಚನ್ನು ಕೂಡ ತಿಳ್ಕೊಂಡಿದ್ದೀವಿ. ಸೊ ಈಗ ಮುಂದಿನ ಟೈಪ್ಸ್ ಆಫ್ ರಿಸರ್ಚನ್ನು ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಇರುವಂತಹ ಟೈಪ್ಸ್ ಆಫ್ ರಿಸರ್ಚ್ ಬಂದುಬಿಟ್ಟು ಕ್ವಾಂಟಿಟೇಟಿವ್ ವರ್ಸಸ್ ಕ್ವಾಲಿಟೇಟಿವ್. ಸೊ ಏನು ಕ್ವಾಂಟಿಟೇಟಿವ್ ಅಂತ ನಾವು ನೋಡೋದಾದರೆ, ಕ್ವಾಂಟಿಟೇಟಿವ್ ಅಂತ ಅಂದರೆ ಅದೊಂದು ಪರಿಮಾಣಾತ್ಮಕವಾಗಿರುವಂಥದ್ದು, ಒಂದು ಪರಿಣಾಮದ ಬಗ್ಗೆ ರೀತಿಯಾಗಿ ಪರಿಮಾಣಾತ್ಮಕವಾಗಿರುವಂಥದ್ದು ಕ್ವಾಂಟಿಟೇಟಿವ್ ಆಗುತ್ತೆ. ಅದೇ ಕ್ವಾಲಿಟೇಟಿವ್ ಅಂತ ನಾವು ನೋಡೋದಾದರೆ ಅದು ಗುಣಾತ್ಮಕವಾಗಿರುವಂಥದ್ದು. ಸೊ ಒಂದು ಗುಣಾತ್ಮಕ ರೀತಿಯಲ್ಲಿ ನಾವು ನೋಡುವಂಥದ್ದು. ಸೊ ನೋಡೋಣ ಯಾವ ರೀತಿಯಾಗಿರುತ್ತೆ ಈ ಒಂದು ರಿಸರ್ಚ್ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಈಗ ನೆಕ್ಸ್ಟು. ಸೊ ಇಲ್ಲಿ ನಾವು ನೋಡೋದಾದರೆ, quantitative research relates to aspects that can be quantified or can be expressed in terms of quantity. ಸೊ ಕ್ವಾಂಟಿಟಿ ಅಂದ್ರೆ ನಾವಿಲ್ಲಿ ಹೇಳ್ಬಿಡ್ಬೋದು ಏನು ಕ್ವಾಂಟಿಟಿ ಅಂತ ಅಂದರೆ ಎಷ್ಟು ಅಮೌಂಟಲ್ಲಿದೆ. ಸೊ ದಟ್ ಆ ಒಂದು ಆಸ್ಪೆಕ್ಟ್ಸ್ ಇಟ್ ಕ್ಯಾನ್ ಬಿ ಕ್ವಾಂಟಿಫೈಡ್ ಆರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಕ್ವಾಂಟಿಟಿ. ಎಷ್ಟು ಅಮೌಂಟಲ್ಲಿ ಇದೆ, ಅಂದರೆ ಈಗ ನಂಬರ್ ಆಫ್ ಐಟಮ್ಸ್ ಆಗಿರ್ಬೋದು, ಆ ರೀತಿಯಾಗಿ ಇಟ್ ಇನ್ವಾಲ್ವ್ಸ್ ನಾನು ಹೇಳಿದಲ್ವ, ಇಟ್ ಇನ್ವಾಲ್ವ್ಸ್ ಅ ಮೆಷರ್ಮೆಂಟ್ ಆಫ್ ಕ್ವಾಂಟಿಟಿ ಆರ್ ಅಮೌಂಟ್. ಸೊ ಅದು ಏನನ್ನ ಇನ್ವಾಲ್ವ್ಮೆಂಟ್ ಆಗಿರುತ್ತೆ ಅಂದರೆ ಮೆಷರ್ಮೆಂಟ್ ಅಥವಾ ಅಮೌಂಟನ್ನು ಇನ್ವಾಲ್ವ್ ಆಗಿರುತ್ತೆ. ವೇರಿಯಸ್ ಅವೈಲಬಲ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಎಕನಾಮೆಟ್ರಿಕ್ ಮೆಥಡ್ಸ್ ಆರ್ ಅಡಾಪ್ಟೆಡ್ ಫಾರ್ ಅನಾಲಿಸಿಸ್ ಇನ್ ಸಚ್ ಅ ರಿಸರ್ಚ್. ಸೊ ಈ ಟೈಪ್ ಆಫ್ ಒಂದು ಕ್ವಾಂಟಿಟೇಟಿವ್ ರಿಸರ್ಚಲ್ಲಿ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಮತ್ತು ಎಕನಾಮೆಟ್ರಿಕ್ ಮೆಥಡ್ಸನ್ನ ಅಡಾಪ್ಟ್ ಮಾಡ್ಕೊಳ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ನಾವು ನೋಡ್ಬೋದು, ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಅಂತಂದರೆ ಈ ವರ್ಷದಲ್ಲಿ ಎಷ್ಟು ಜನ ಒಂದು ಅನ್ಎಂಪ್ಲಾಯ್ಸ್ ಇದ್ದಾರೆ, ಅಥವಾ ಎಷ್ಟು ಜನ ಡಿಗ್ರಿ ಔಟ್ಪುಟ್ ಆದರು, ಅಥವಾ ಎಷ್ಟು ಜನ ಒಂದು ಇಂಜಿನಿಯರಿಂಗ್ ಡಿಗ್ರಿನ ತೊಗೊಂಡಿದ್ದಾರೆ, ಆ ರೀತಿಯಾಗಿ ನಾವು ಅನಲೈಸ್ ಮಾಡ್ತಾ ಹೋಗೋದು. ಸೊ ವಿಚ್ ಇನ್ಕ್ಲೂಡ್ಸ್ ದ ಕೋರಿಲೇಷನ್, ರಿಗ್ರೆಷನ್ ಆ್ಯಂಡ್ ಟೈಮ್ ಸೀರೀಸ್ ಅನಾಲಿಸಿಸ್. ಸೊ ಅದರಲ್ಲಿ ಕೋರಿಲೇಷನ್ಸ್ಗಳ ಇರುತ್ತೆ, ಅಂದರೆ ಒಂದಕ್ಕೊಂದಿರುವಂಥ ಸಹಸಂಬಂಧ, ಮತ್ತು ರಿಗ್ರೆಷನ್ಸ್ ಆ್ಯಂಡ್ ಟೈಮ್ ಸೀರೀಸ್, ಬೇಸ್ಡ್ ಆನ್ ಟೈಮ್ ಸೀರೀಸ್ ಮೇಲೂ ಅವರು ಅದನ್ನು ಅನಲೈಸ್ ಮಾಡ್ತಾ ಹೋಗ್ತಾರೆ. ಆನ್ ದಿ ಅದರ್ ಹ್ಯಾಂಡ್, ಕ್ವಾಲಿಟೇಟಿವ್ ರಿಸರ್ಚ್ ಇಸ್ ಕನ್ಸರ್ನ್ಡ್ ವಿತ್ ಕ್ವಾಲಿಟೇಟಿವ್ ಫಿನಾಮಿನಾ ಆರ್ ಮೋರ್ ಸ್ಪೆಸಿಫಿಕ್ಲಿ ದ ಆಸ್ಪೆಕ್ಟ್ ರಿಲೇಟೆಡ್ ಆರ್ ಇನ್ವಾಲ್ವಿಂಗ್ ಅ ಕ್ವಾಲಿಟಿ ಆರ್ ಅ ಕೈಂಡ್. ಸೊ ಯಾವ ಕೈಂಡಲ್ಲಿರುತ್ತೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಪ್ರಾಡಕ್ಟ್ ಅಂತ ತಗೊಳ್ಳಿ, ಅದರ ಕ್ವಾಲಿಟಿ ಯಾವ ರೀತಿಯಾಗಿರುತ್ತೆ ಅನ್ನೋದು. ಈಗ ಕ್ವಾಂಟಿಟಿ ಅಂತಂದರೆ ಒಂದು ಪೆನ್ನನ್ನು ನೀವು ರೆಡಿ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ, ಆ ಪೆನ್ನು ಎಷ್ಟು ಕ್ವಾಂಟಿಟಿಲಿ ಬೇಕು ಅಂದರೆ, ಈಗ ಒಂದು 100 ಜನ ಇದ್ದಾರೆ, ನಿಮಗೆ ಬೇಕಾಗಿರುವಂಥ ಕ್ವಾಂಟಿಟಿ ಎಷ್ಟು, 100 ಪೆನ್ನು ನಿಮ್ಮ ಕ್ವಾಂಟಿಟಿ. ಅದೇ ಕ್ವಾಲಿಟಿ ಅಂದರೆ ಆ ಪೆನ್ನು ಎಷ್ಟು ಚೆನ್ನಾಗಿ ಫ್ರೆಂಡ್ಲಿ ಇದೆ, ಯೂಸರ್ ಫ್ರೆಂಡ್ಲಿ ಇದೆ ನಮಗೆ ಉಪಯೋಗಿಸೋಕ್ಕೆ ಅನ್ನುವಂಥದ್ದು. ಸೊ ಇಟ್ ರಿಲೇಟೆಡ್ ಟು ಹೌ ಇಟ್ಸ್ ಕೈಂಡ್ ಆ್ಯಂಡ್ ಇಟ್ಸ್ ಕ್ವಾಲಿಟೇಟಿವ್ ಫಿನಾಮಿನಾ. ಇಲ್ಲಿ ನಾವು ನೋಡ್ಬೋದು, ಫಾರ್ ಎಕ್ಸಾಂಪಲ್ ಅನ್ ಇಂಪಾರ್ಟೆಂಟ್ ಟೈಪ್ ಆಫ್ ಕ್ವಾಲಿಟೇಟಿವ್ ರಿಸರ್ಚ್ ಇಸ್ ಮೋಟಿವೇಶನಲ್ ರಿಸರ್ಚ್. ಸೊ ಮೋಟಿವೇಶನ್ ರಿಸರ್ಚ್ ಅಂಡರಲ್ಲಿ ನಾವು ತೊಗೊಳ್ಳೋದಾದರೆ, ವಿಚ್ ಇನ್ವೆಸ್ಟಿಗೇಟ್ ಇನ್ ಟು ದ ರೀಸನ್ ಫಾರ್ ಸರ್ಟೆನ್ ಹ್ಯೂಮನ್ ಬಿಹೇವಿಯರ್. ಕೆಲವೊಂದು ಹ್ಯೂಮನ್ ಬಿಹೇವಿಯರ್, ಯಾಕೆ ಈ ಮನುಷ್ಯ ಈ ರೀತಿಯಾಗಿದ್ದಾನೆ, ಅವನಲ್ಲಿರುವಂತಹ ಯಾವ ಒಂದು ಕ್ವಾಲಿಟಿ ಅವನನ್ನು ಈ ರೀತಿಯಾಗಿ ಬದಲಾವಣೆಗೆ ತರೋಕ್ಕೆ ಮುಂದಾಗ್ತಾ ಇದೆ ಅನ್ನುವಂಥದ್ದು. The main aim of this type of research is discovering the underlying motives and desires of human beings by using in-depth interviews. ಸೊ ಈ ಒಂದು ಪರ್ಟಿಕ್ಯುಲರ್ ರಿಸರ್ಚಿನ ಮೇನ್ ಏಮ್ ಏನು ಅಂತಂದರೆ, ಅವರಲ್ಲಿರುವಂತಹ ಒಂದು ಮನುಷ್ಯನಲ್ಲಿ ಇರುವಂತಹ ಒಂದು ಮೋಟಿವ್ಸ್ ಅಂದರೆ ಅವನ ಉದ್ದೇಶಗಳಾಗಿರ್ಬೋದು, ಅವನ ಆಸೆಗಳಾಗಿರ್ಬೋದು, ಅದನ್ನು ಒಂದು ಇಂಟರ್ವ್ಯೂ ಮುಖಾಂತರ, ಅಂದರೆ ಈಗ ನಾರ್ಮಲ್ ಆಗಿ ನಾವು ಮಾಡೋ ಇಂಟರ್ವ್ಯೂ ಎಲ್ಲ ಇದಕ್ಕೆ ವರ್ಕೌಟ್ ಆಗಲ್ಲ. ಸೊ ಇಟ್ ರಿಕ್ವೈರ್ಸ್ ಅ ಡೆಪ್ತ್ ಇಂಟರ್ವ್ಯೂ. ದ ಅದರ್ ಟೆಕ್ನಿಕ್ ಎಂಪ್ಲಾಯ್ಡ್ ಇನ್ ಸಚ್ ಅ ರಿಸರ್ಚ್ ಆರ್ ಸ್ಟೋರಿ ಕಂಪ್ಲೀಷನ್ ಟೆಸ್ಟ್. ಸೊ ಈ ರೀತಿಯಾಗಿರುವಂಥ ಕ್ವಾಲಿಟೇಟಿವ್ ರಿಸರ್ಚಲ್ಲಿ ಇನ್ವಾಲ್ವ್ ಆಗಿರುವಂಥ ಮೆಥಡ್ಸ್ಗಳು ಬಂದುಬಿಟ್ಟು ಸ್ಟೋರಿ ಕಂಪ್ಲೀಷನ್ ಟೆಸ್ಟು, ಸೆಂಟೆನ್ಸ್ ಕಂಪ್ಲೀಷನ್ ಟೆಸ್ಟ್. ಅಂದರೆ ಈಗ ಯಾವುದೋ ಒಂದು ಸ್ಟೋರಿ ಕೊಡ್ತಾರೆ, ಅರ್ಧ ಕೊಡ್ತಾರೆ, ಇನ್ನು ಮಿಕ್ಕಿರೋ ಅರ್ಧ ನೀವು ಕಂಪ್ಲೀಟ್ ಮಾಡಿ ಅನ್ನೋ ರೀತಿ ಆಗಿರ್ಬೋದು. ಇವಾಗ ಒಂದು ಸೆಂಟೆನ್ಸ್ ಕೊಡ್ತಾರೆ, ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅದರ ರಿಲೇಟೆಡ್ ಆಗಿ ನೀವು ಅದನ್ನು ನೆಕ್ಸ್ಟ್ ಎಲಾಬ್ರೇಟ್ ಮಾಡ್ತಾ ಹೋಗೋ ರೀತಿ. ದೆನ್ ವರ್ಡ್ ಅಸೋಸಿಯೇಷನ್ ಟೆಸ್ಟ್, ನೀವು ಯಾವ ರೀತಿಯಾಗಿ ಅದಕ್ಕೆಲ್ಲದಕ್ಕೂ ಸ್ಪಂದಿಸ್ತೀರಾ ಅನ್ನೋದ್ರ ಮೇಲೆ ಅದನ್ನು ನೋಡ್ತಾ ಹೋಗ್ತಾರೆ. ಸೊ ದಟ್ ಈಸ್ ಅಬೌಟ್ ಕ್ವಾಲಿಟೇಟಿವ್ ರಿಸರ್ಚ್. ಸೊ ದಟ್ ಈಸ್ ಕ್ವಾಂಟಿಟೇಟಿವ್ ರಿಸರ್ಚ್. ಇವಾಗ ನಾವಿಲ್ಲಿ ಮಾತಾಡಿದ್ದು ಕಂಪ್ಲೀಟಾಗಿ ದಿಸ್ ಈಸ್ ಅಬೌಟ್ ಕ್ವಾಂಟಿಟೇಟಿವ್ ರಿಸರ್ಚ್. ಸೊ ನೆಕ್ಸ್ಟ್ ನಾವಿಲ್ಲಿ ನೋಡೋದಾದರೆ, ಕ್ವಾಲಿಟೇಟಿವ್ ರಿಸರ್ಚ್ ಇಸ್ ಪರ್ಟಿಕ್ಯುಲರ್ಲಿ ಸಿಗ್ನಿಫಿಕೆಂಟ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಬಿಹೇವಿಯರಲ್ ಸೈನ್ಸ್. ಸೊ ಕ್ವಾಲಿಟೇಟಿವ್ ಈಸ್ ಅಬೌಟ್ ಅ ಬಿಹೇವಿಯರಲ್
ಸೈನ್ಸ್, ಬಿಹೇವಿಯರಲ್ ಸೈನ್ಸ್ ಅಂದರೆ ಯಾವ ರೀತಿಯಾಗಿ ಒಂದು ಮನುಷ್ಯ ನಡ್ಕೊಳ್ತಾನೆ ಅಂತ, ವಿಚ್ ಏಮ್ ಅಟ್ ಡಿಸ್ಕವರಿಂಗ್ ದ ಅಂಡರ್ಲೈಯಿಂಗ್ ಮೋಟಿವ್ಸ್ ಆಫ್ ಹ್ಯೂಮನ್ ಬಿಹೇವಿಯರ್ ಆಸ್ ಐ ಅರ್ಲಿಯರ್ಲಿ ಮೆನ್ಷನ್. ಒಂದು ಮನುಷ್ಯನ ಒಂದು ಉದ್ದೇಶಗಳ ಬಗ್ಗೆ, ಇಂಟೆನ್ಷನ್ಸ್ಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಈ ಒಂದು ರಿಸರ್ಚ್ ತುಂಬ ನಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಹವೆವರ್ ಇಟ್ ಈಸ್ ವರ್ತ್ ನಥಿಂಗ್ ದಟ್ ಕಂಡಕ್ಟಿಂಗ್ qualitative research in practice is considered at a difficult task. So while undertaking such a research, seeking guidance from experienced experts is important. ಈಗ ನಾವು ಒಂದು ವ್ಯಕ್ತಿ ಹೋಗ್ಬಿಟ್ಟು ನಾನು ಡೀಪಾಗಿ ಅವ್ರಿಗೆ ನಾನು ಇಂಟರ್ವ್ಯೂ ಮಾಡಿಬಿಡ್ತೀನಿ, ಇಂಟರ್ವ್ಯೂ ಮಾಡಿಬಿಟ್ಟು ಆ ಮನುಷ್ಯನಲ್ಲಿರುವಂತಹ ಒಂದು ಲೈಕ್ಸ್ ಆಗಿರ್ಬೋದು, ಡಿಸ್ಲೈಕ್ಸ್ ಆಗಿರ್ಬೋದು, ಅವನೊಂದು ಮ್ಯಾನರ್ನ ನಾನೆಲ್ಲ ತಿಳ್ಕೊಬಿಡ್ತೀನಿ ಅಂತ ಅನ್ನೋಕ್ಕೆ ನಾವು ಆಗಲ್ಲ. ಯಾಕಂತಂದರೆ ಅದಕ್ಕೆ ನಾವು ಒಂದು ಎಕ್ಸ್ಪರ್ಟ್ಸ್ನಿಂದ, ಒಂದು ಎಕ್ಸ್ಪೀರಿಯನ್ಸ್ಡ್ ಎಕ್ಸ್ಪರ್ಟ್ಸಿಂದ ನಮಗೆ ಒಂದು ಏನು ಹೇಳ್ತಾರೆ ಗೈಡೆನ್ಸ್ ಬೇಕೇ ಬೇಕಾಗತ್ತೆ. ಸೊ ದಿಸ್ ಈಸ್ ಅಬೌಟ್ ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ರಿಸರ್ಚ್. ಸೊ ನೆಕ್ಸ್ಟ್ ನೋಡೋಣ, ಕಾನ್ಸೆಪ್ಚುಯಲ್ ವರ್ಸಸ್ ಎಂಪಿರಿಕಲ್. ಸೊ ವರ್ಡ್ ಇಟ್ ಸೆಲ್ಫ್ ಸೇಲ್ಸ್. ಕಾನ್ಸೆಪ್ಚುಯಲ್ ಅಂದರೆ ಏನು? ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ಮಾಡುವಂಥದ್ದು. ಸೊ ಈ ಪರಿಕಲ್ಪನೆ ರಿಸರ್ಚ್ ಅಂದರೆ ಏನು? ಅದು ಈ ಒಂದು ಪರಿಕಲ್ಪನೆ. ಇನ್ನೊಂದು ಎಂಪಿರಿಕಲ್ ಅಂದರೆ ನಾವೇನು ಹೇಳ್ಬೋದು ಅಂದರೆ ಅದೊಂದು ಪ್ರಾಯೋಗಿಕವಾದದ್ದು. ಈ ಪರಿಕಲ್ಪನೆಗೂ ಮತ್ತು ಪ್ರಾಯೋಗಿಕವಾದದಕ್ಕೂ ಯಾವ ರೀತಿಯಾಗಿರುವಂತಹ ಒಂದು ವ್ಯತ್ಯಾಸ ಅಂತ ನಾವು ನೋಡ್ತಾ ಹೋಗೋಣ ಇಲ್ಲಿ. ಸೊ ಇಲ್ಲಿ the research related to some abstract idea or a theory is known as a concept. ಯಾವುದು ಒಂದು ನಮಗೆ ಅಬ್ಸ್ಟ್ರಾಕ್ಟ್ ಐಡಿಯಾ ಆಗಿರುತ್ತೋ, ಅಂದರೆ ಅದು ನಮಗೆ ಕಾಣಿಸ್ಲಿಲ್ದಿರುವಂಥ ರೀತಿಯಾಗಿರುವಂಥದ್ದು ಅಂಥ ಒಂದು ಥಿಯರಿಗಳನ್ನು ನಾವು ಕಾನ್ಸೆಪ್ಚುಯಲ್ ರಿಸರ್ಚ್ ಅಂಡರಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಫಿಲಾಸಫಿ ಕಾನ್ಸೆಪ್ಟ್ಸ್ಗಳಾಗಿರ್ಬೋದು, ಆ ರೀತಿಯಾಗಿ ಫಿಲಾಸಫರ್ಸ್ ಆ್ಯಂಡ್ ಥಿಂಕರ್ಸ್ ಯೂಸ್ ಇಟ್ ಫಾರ್ ಡೆವಲಪಿಂಗ್ ಅ ನ್ಯೂ ಕಾನ್ಸೆಪ್ಟ್ ಆರ್ ಫಾರ್ ರೀಇಂಟರ್ಪ್ರಿಟಿಂಗ್ ದ ಎಕ್ಸಿಸ್ಟಿಂಗ್ ಒನ್ಸ್. ಈಗ ಆಲ್ರೆಡಿ ಇರುವಂತಹ ಯಾವುದೋ ಒಂದು ಫಿಲಾಸಫಿಕಲ್ ಕಾನ್ಸೆಪ್ಟ್ನ ಇಟ್ಕೊಂಡು ಅದರ ಬಗ್ಗೆ ರಿಸರ್ಚ್ ಮಾಡೋದಾಗಿರಬಹುದು, ಅಥವಾ ಮುಂದೆ ಈ ರೀತಿಯಾಗಿ ಒಂದು ಕಾನ್ಸೆಪ್ಟ್ಸ್ಗಳು ಬರಬಹುದು ಅಂತ ಅದರ ಬಗ್ಗೆ ರಿಸರ್ಚ್ ಮಾಡೋದಾಗಿರ್ಬೋದು. ದಟ್ ಕಮ್ಸ್ ಅಂಡರ್ ಕಾನ್ಸೆಪ್ಚುಯಲ್. ಅಂದರೆ ಯಾವುದಾದ್ರೂ ಒಂದು ವಿಷಯದ ಪರಿಕಲ್ಪನೆಯ ಬಗ್ಗೆ ನಾವು ಸ್ಟಡಿ ಮಾಡೋದನ್ನು ಕಾನ್ಸೆಪ್ಚುಯಲ್ ರಿಸರ್ಚ್ ಅಂತ ಹೇಳ್ತಾ ಹೋಗ್ತೀವಿ. ಎಂಪಿರಿಕಲ್ ರಿಸರ್ಚ್ ಆನ್ ದ ಅದರ್ ಹ್ಯಾಂಡ್ ಎಕ್ಸ್ಕ್ಲೂಸಿವ್ಲಿ ರಿಲೈಸ್ ಆನ್ ದ observation or experience with hardly any regard for a theory and a system. Such a research is a database which often comes up with a conclusion that can be verified through the experiment and observation. So empirical, ನಾನು ಇಲ್ಲಿ ಆಲ್ರೆಡಿ ಪದಾನ ಉಪಯೋಗಿಸ್ಬಿಟ್ಟಿದ್ದೀನಿ, ಏನು? ಪ್ರಾಯೋಗಿಕ. ಸೊ ಪ್ರಾಯೋಗಿಕ ಅಂತಂದರೆ ಅದನ್ನು ನಾವು ಏನು ಹೇಳ್ಬೋದು, ವೆರಿಫೈ ಮಾಡ್ಕೋಬೋದು. ಅದನ್ನು ಇಟ್ ಎಕ್ಸ್ಕ್ಲೂಸಿವ್ ರಿಲೈಸ್ ಆನ್ ಅಬ್ಸರ್ವೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟಿದ್ದಾರೆ. ನಾವು ಯಾವ ರೀತಿಯಾಗಿ ಅಬ್ಸರ್ವ್ ಮಾಡ್ತೀವೋ ಮತ್ತು ನಮ್ಮ ಅನುಭವಕ್ಕೆ ಬಿಟ್ಟದ್ದು ಎಂಪಿರಿಕಲ್ ರಿಸರ್ಚ್ ಅಂದಾಗ. ಈ ರಿಸರ್ಚ್ ಯೂಶಲ್ ಆಗಿ ಬೇಸ್ಡ್ ಆಗೋದು ಏನು ಡೇಟಾನ ನಾವು ಕಲೆಕ್ಟ್ ಮಾಡಿರ್ತೀವೋ ಅದರ ಮೇಲೆ. ಆ್ಯಂಡ್ ಜೊತೆಗೆ ಈ ಒಂದು ರಿಸರ್ಚಿಂದ ನಾವು ಪರ್ಟಿಕ್ಯುಲರ್ ಕನ್ಕ್ಲೂಷನ್ಗೆ ಬರ್ಬೋದು, ಇದೇ ರೀತಿಯಾಗಿ ಆಗುತ್ತೆ ಅಂತ. ಆ್ಯಂಡ್ ಆ ಕನ್ಕ್ಲೂಷನನ್ನು ನಾವು ಇಟ್ಕೊಂಡು ಒಂದು ವೆರಿಫಿಕೇಷನನ್ನು ಕೂಡ ಕೊಡ್ಬೋದು. ಓಕೆ, ಇವಾಗ ಈ ಒಂದು ಥಿಯರಿ ಇದೆ, ಆ ಥಿಯರಿನ ನಾವು ಈ ರೀತಿ ಅಪ್ಲೈ ಮಾಡಿದ್ರೆ ನಮಗೆ ಬರುವಂತಹ ರಿಸಲ್ಟ್ ಈ ರೀತಿಯದ್ದೇ ಆಗಿರುತ್ತೆ ಅಂತ ನಾನು ಕನ್ಕ್ಲೂಡ್ ಮಾಡ್ಬೋದು. ದಟ್ ಈಸ್ ಅಬೌಟ್ ಎಂಪಿರಿಕಲ್ ಆ್ಯಂಡ್ ಇಟ್ ಈಸ್ ಅಬೌಟ್ ಎಕ್ಸ್ಪಿರಿಮೆಂಟ್ ಮಾಡೋ ರೀತಿಯಾಗಿ. ಇಲ್ಲಿ ನೋಡ್ಬೋದು, ಎಂಪಿರಿಕಲ್ ರಿಸರ್ಚ್ ಇಸ್ ಆಲ್ಸೋ ನೋನ್ ಆಸ್ ಎಕ್ಸ್ಪಿರಿಮೆಂಟ್ ಟೈಪ್ ಆಫ್ ರಿಸರ್ಚ್. ಸೊ ಅಂದರೆ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗ್ತೀವಿ, ಇನ್ ವಿಚ್ ಇಟ್ ಈಸ್ ಇಂಪಾರ್ಟೆಂಟ್ ಟು ಫಸ್ಟ್ ಕಲೆಕ್ಟ್ ದ ಫ್ಯಾಕ್ಟ್ಸ್. ಯಾವುದೋ ಒಂದು ಟಾಪಿಕ್ ಬಗ್ಗೆ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ಅಂದರೆ ಅದು ರಿಲೇಟೆಡ್ ಆಗಿರೋ ಫ್ಯಾಕ್ಟ್ಸ್ನ ಕಲೆಕ್ಟ್ ಮಾಡಬೇಕು. ಮತ್ತು ಸೋರ್ಸು ಆ್ಯಕ್ಟಿವ್ಲಿ ಟೇಕ್ಸ್ ಅ ಸ್ಟೆಪ್ಸ್ ಟು ಸ್ಟಿಮ್ಯುಲೇಟ್ ದ ಪ್ರೊಡಕ್ಷನ್ ಆಫ್ ಡಿಸೈರ್ಡ್ ಇನ್ಫಾರ್ಮೇಷನ್. ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಒಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡುವಂಥದ್ದು ಆಗಿರ್ಬೋದು. ಎಂಪಿರಿಕಲಲ್ಲಿ ನಾವು ಈ ರೀತಿಯಾಗಿ ಮಾಡ್ತಾ ಹೋಗ್ತೀವಿ. In this type of research, the researchers first formulates a working hypothesis and then gathers a sufficient facts to prove or disprove the stated hypothesis. ಈಗ ಯಾವುದೋ ಒಂದು ಸ್ಟೇಟ್ಮೆಂಟನ್ನು ಅವರೇ ಒಂದು ಹೈಪೋಥೈಸ್ ಮಾಡ್ತಾರೆ. ಹೈಪೋಥೈಸ್ ಮಾಡೋದು ಅಂದರೆ ಈ ರೀತಿಯಾಗಿ ಆಗುತ್ತೆ ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಈಗ ಅಪ್ಕಮಿಂಗ್ ಇರುವಂತಹ ಒಂದು ಕಾನ್ಸೆಪ್ಟ್ ಯಾವುದು ಅಂತಂದರೆ ಪ್ರಾಣಿಗಳಲ್ಲಿ ಆತ್ಮಹತ್ಯೆ ಅನ್ನುವಂಥದ್ದು. ಈಗ ಅದರ ಬಗ್ಗೆ ರಿಸರ್ಚ್ ನಡೀತಾ ಇರೋ ಒಂದು ಕಾನ್ಸೆಪ್ಟ್, ಪ್ರಾಣಿಗಳು ತಾವಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾವ ಆ ಒಂದು ಕಾನ್ಸೆಪ್ಟ್ ಬಗ್ಗೆ. ಸೊ ಈಗ ಅದು ಒಂದು ಹೈಪೋಥೈಸ್ ನಾವು ಅನ್ಕೊಳ್ತಾ ಇದ್ದೀವಿ. ಹಾಗಾದರೆ ಅದು ಎಷ್ಟು ಸರಿ ಅಥವಾ ಎಷ್ಟು ನಿಜ, ಆ ಸ್ಟೇಟ್ಮೆಂಟ್ ಎಷ್ಟು ಕರೆಕ್ಟು ಅಥವಾ ಎಷ್ಟು ತಪ್ಪು ಅಂತ ನಾವು ಪ್ರೂವ್ ಮಾಡಬೇಕಲ್ವಾ. ಪ್ರೂವ್ ಮಾಡಬೇಕು ಅಂದರೆ ನಾವು ಯಾವ ಒಂದು ಹೈಪೋಥೆಸಿಸ್ನ ಸ್ಟೇಟ್ ಮಾಡಿರ್ತೀವೋ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಒಂದು ಇನ್ಫಾರ್ಮೇಷನ್ ಬೇಕು. ಎಷ್ಟು ಇನ್ಫಾರ್ಮೇಷನ್ ಸಫಿಷಿಯೆಂಟ್ ಆಗಿರಬೇಕು ನಮಗೆ ಇನ್ಫಾರ್ಮೇಷನ್ ನಾವು ಹೇಳೋಕ್ಕೆ. He or she formulate the experimental designs which according to him would be manipulate the variables to obtain a desired information. So thus this type of research is characterized by researchers control over the variable. ಸೊ ಈ ಒಂದು ಎಂಪಿರಿಕಲ್ ಅನ್ನೋದು ಒಂದು ರಿಸರ್ಚನ್ನ ಕಂಟ್ರೋಲಲ್ಲಿ ಇರ್ತಾ ಹೋಗುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಇದು ಎಂಪಿರಿಕಲ್ ರಿಸರ್ಚ್ ಆ್ಯಂಡ್
ಡು ವಿ ಸೇ ದ್ಯಾಟ್ ಕಾನ್ಸೆಪ್ಚುಯಲ್ ರಿಸರ್ಚ್ ಬಗ್ಗೆ ಲಾಸ್ಟ್ ಒಂದು ಕಾನ್ಸೆಪ್ಟ್ ನೋಡೋಣ ಇದಕ್ಕೆ ರಿಲೇಟೆಡ್ ಆಗಿರೋದು. ಇನ್ ಸಿಂಪಲ್ ಟರ್ಮ್ಸ್ ಎಂಪಿರಿಕಲ್ ರಿಸರ್ಚ್ ಇಸ್ ಮೋಸ್ಟ್ ಅಪ್ರಾಪ್ರಿಯೇಟ್ ವೆನ್ ಅನ್ ಅಟೆಂಪ್ಟ್ ಈಸ್ ಮೇಡ್ ಟು ಪ್ರೂವ್ ಅ ಸರ್ಟೆನ್ ವೇರಿಯಬಲ್ ಇನ್ಫ್ಲೂಯೆನ್ಸಸ್ ದ ಅದರ್ ವೇರಿಯಬಲ್ಸ್ ಇನ್ ಸಮ್ ವೇ. ಸೊ ಇದು ಯಾವಾಗ ತುಂಬ ಅಪ್ರಾಪ್ರಿಯೇಟ್ ಆಗಿ ಯಾವುದಕ್ಕೆ ತುಂಬ ಸೂಕ್ತವಾಗಿ ವರ್ಕ್ ಆಗುತ್ತೆ ಅಂತ ಅಂದರೆ ಯಾವಾಗ ಒಂದು ವಿಷಯದ ಬಗ್ಗೆ ನಾವು ಕರೆಕ್ಟಾಗಿ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಅನ್ನೋನ್ ವಿಷಯ ಇನ್ನೊಂದು ಅನ್ನೋನ್ ವಿಷಯದ ಮೇಲೆ ಪ್ರಭಾವವನ್ನು ಬೀರ್ತಾ ಇದೆಯೋ ಆ ಟೈಮಲ್ಲಿ ಈ ಒಂದು ಎಂಪಿರಿಕಲ್ ರಿಸರ್ಚ್ ಅನ್ನೋದು ನಮಗೆ ತುಂಬ ಹೆಲ್ಪ್ ಆಗ್ತಾ ಹೋಗುತ್ತೆ. ದೇರ್ಫೋರ್ ದ ರಿಸಲ್ಟ್ಸ್ ಒಬ್ಟೈನ್ಡ್ ಬೈ ಯೂಸಿಂಗ್ ಎಂಪಿರಿಕಲ್ ಆರ್ ಎಕ್ಸ್ಪೆರಿಮೆಂಟಲ್ ಸ್ಟಡೀಸ್ ಆರ್ ಕನ್ಸಿಡರ್ ದ ಮೋಸ್ಟ್ ಪವರ್ಫುಲ್ ಎವಿಡೆನ್ಸ್ ಫಾರ್ ಗಿವನ್ ಹೈಪೋಥೆಸಿಸ್. ಯಾಕಂದರೆ ಅಲ್ಲಿ ಪ್ರೂವ್ ಆಗ್ತಾ ಇದೆ ಅಲ್ವಾ, ಈ ರೀತಿಯಾಗಿ ನಾವು ಹೈಪೋಥೈಸ್ ಮಾಡಿದಾಗ ಇಷ್ಟು ಸಫಿಷಿಯೆಂಟ್ ಡೇಟಾ ಇಟ್ಕೊಂಡು ನಾವು ಅದನ್ನು ಪ್ರೂವ್ ಮಾಡ್ತಾ ಇದ್ದೀವಿ ಯಾವ ರೀತಿಯಾಗಿ ಒಂದು ಬದಲಾವಣೆಯನ್ನು ನಾವು ತರಬಹುದು ಅನ್ನೋ ರೀತಿಯಲ್ಲಿ. ಸೊ ಎಂಪಿರಿಕಲ್ ರಿಸರ್ಚಿಂದ ಬರುವಂತಹ ರಿಸಲ್ಟ್ ಏನಾಗಿರುತ್ತೋ ಅದು ತುಂಬ ಪವರ್ಫುಲ್ ಎವಿಡೆನ್ಸ್ ಆಗಿ ವರ್ಕ್ ಆಗುತ್ತೆ. ಸೊ ದಿಸ್ ಇಸ್ ಅಬೌಟ್ ಅ ಮೇಜರ್ 4 ಟೈಪ್ಸ್ ಆಫ್ ರಿಸರ್ಚ್. ಸೊ ನಾವು ನೋಡಿದಂತಹ ಮೇಜರ್ 4 ಟೈಪ್ಸ್ ಆಫ್ ರಿಸರ್ಚಸ್ ಯಾವ್ದ್ಯಾವುದು. ಫಸ್ಟ್ ರಿಸರ್ಚ್ ನಾವು ನೋಡಿದ್ದು ಬಂದು ಪ್ರೀವಿಯಸ್ ಕ್ಲಾಸಲ್ಲಿ ನಾವು ನೋಡಿದ್ವಿ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಆ ಥರ ಎಲ್ಲ ನೋಡಿದ್ವಿ, ಫಂಡಮೆಂಟಲ್, ಅಪ್ಲೈಡ್ ರಿಸರ್ಚ್. ಸೊ ಇವತ್ತು ನಾವು ನೋಡಿದ್ದು ಎಂಪಿರಿಕಲ್ and this one conceptual, and one more we have studied quantitative and qualitative research ನ ನಾವು ತಿಳ್ಕೊಳ್ತಾ ಹೋದ್ವಿ. ಇನ್ನು ಪ್ರೀವಿಯಸ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ನಿಮಗೆ ನೆಕ್ಸ್ಟ್ ಬೇರೆ ಟೈಪ್ಸ್ ಆಫ್ ರಿಸರ್ಚಸ್ಗಳು ಯಾವ್ದ್ಯಾವ್ದು ಇದೆಯೋ ಅದರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮಗೆ ನನ್ನ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ. ಸೊ ಇನ್ನು ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಹೋಗಿ ಆ್ಯಂಡ್ ನೋಟಿಫಿಕೇಷನ್ ಬೆಲ್ನ ಕೂಡ ಪ್ರೆಸ್ ಮಾಡಿ, ಸೊ ದಟ್ ಹೊಸ ವಿಡಿಯೋದ ಇನ್ಫಾರ್ಮೇಷನ್ ನಿಮಗೆ ಬರ್ತಾ ಹೋಗುತ್ತೆ. ಇಲ್ಲಿ ನೀವು ನೋಡ್ಬೋದು ಇನ್ನೂ ಕೆಲವೊಂದು ಟೈಪ್ಸ್ ಆಫ್ ರಿಸರ್ಚಸ್ಗಳಿದೆ, ಅದನ್ನು ನಾನು ನಿಮಗೆ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.